ಒಂದು ಒಳ್ಳೆಯ ರೀತಿ ಕಾರ್ಯಕ್ರಮ ನಡೆಸಿಕೊಟ್ಟ ಈ ಸಂಘದ ಅಧ್ಯಕ್ಷರಿಗೆ ಇದೊಂದು ಪತ್ರವನ್ನು ಕೊಡುತ್ತೇನೆ, ಸ್ವೀಕರಿಸಬೇಕು. ಅದೇ ರೀತಿ ಪ್ರಾಥಮಿಕ ಶಾಲೆಯಲ್ಲಿ ಒಳ್ಳೆ ರೀತಿ ಕಾರ್ಯಕ್ರಮ ಮಾಡ್ತಾವ. ನಮ್ಮ ಮಕ್ಕಳು ಮಾಡೋ ಕಾರ್ಯಕ್ರಮ ನೋಡಿ ನಾವು ಸಂತೋಷ ಪಡಬೇಕಾಗ್ಯದ. ಆ ಕಾರ್ಯಕ್ರಮಕ್ಕೆ ನಾವು ಒಂದು ಸಹಾನುಭೂತಿಯಿಂದ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಮತ್ತು ನಾವು ನೋಡೋ ಕಾರ್ಯಕ್ರಮ ಸಹಿತ ನೋಡೋದಿಲ್ಲ, ಮಕ್ಕಳು ಮಾಡೋ ಕಾರ್ಯಕ್ರಮ ನೋಡಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಏನು ಬೇಕು ಕುಂದು ಕೊಡ್ತೇವೆ ಅದಕ್ಕೆ ವಿಚಾರ ಮಾಡಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಾವು ಮೊನ್ನೆ ಶಾಲೆ ಒಳಗೆ 5ನೇ ತಾರೀಕಿಗೆ ಶಾಲೆಯಲ್ಲಿ ನೀವು ಹೇಳಿ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮಕ್ಕೆ ಊರಾಗ ಮಕ್ಕಳು ತಗೊಂಡು ಪ್ರವಾಸಿ ಬೇರೆ ಹಾಕಿ ಬಂದರು. ಒಬ್ಬರು ಸಹಾಯ ಸಹಕಾರ ಅಂದ್ರೆ ಅಲ್ಲಿ ನಮ್ಮಂತ ಪ್ರತಿನಿಧಿಗಳಾಗಿರಲಿ ಊರಿನ ಹಿರಿಯರಿರಲಿ ಯಾರೂ ಬರಲಿಲ್ಲ. ಮೊದಲು ಎಲೆಕ್ಷನ್ ಇತ್ತು SDMC ಅಂತ ಹೇಳಿ 2-3 ಜನ ಫೈಟ್ ಮಾಡಿದ್ರಿ. ಇವತ್ತು ಶಾಲೆಗಳ ಅಧಿಕಾರ ಇಲ್ಲ. ಯಾರೇ ಆಗಲಿ ತರುವುದು ನೀವೆಲ್ಲ ಭಾಗಿದಾರಾಗಿ ರಾಜಕೀಯ ವಿಷಯ ಒಳಗೆ ಹೋಲಿಸಿದಾರಿ ತರುವುದು ಭಾಗಿದಾರಾಗಿ ಇವತ್ತು SDMC ಒಳಗೆ ಸಾಕಷ್ಟು ಶಾಲೆಗಳ ಅನುಮಾನ ಬರ್ತದ, ಏನು ಹೋಗ್ತದ ಅನ್ನೋದು ಮುನ್ನೆಚ್ಚರಿಕೆ ವಹಿಸಿ ತರುವುದು ಬಂದು ಅದರ ಭಾಗಿದಾರಾಗಿ ಅದಕ್ಕೆ ಎಲ್ಲರಿಗೂ ಕೇಳ್ತೀವಿ. ಇವತ್ತು ಶಾಲೆ ಬರವಾಗಿ ಇವತ್ತು ಶಾಲೆಗಳ ಬರೀ ಕಾರ್ಯಕ್ರಮ ನೋಡಿ ನಮ್ಮ ಮಕ್ಕಳು ಎಷ್ಟು ತರಗತಿ ಅದಾವ, ನಾವು ಏನು ತಪ್ಪು ಆ ತಪ್ಪಿಗೆ ನಮ್ಮ ಮಕ್ಕಳು ಬೆಳವಣಿಗೆ ಆದ ಒಂದು ಪ್ರೋತ್ಸಾಹ ಕೊಟ್ಟು ನಾಳೆ SDMC ರಚನಾ ಕೇಂದ್ರ ಹೆಡ್ಮಾಸ್ಟರ್ ವಿಚಾರ ಮಾಡಿ ತರುವುದೆಲ್ಲ ಹೋಗಿ ಒಳ್ಳೆ ಯಾವ ಸಭಾಗಿ ಭಾಗಿದಾರರಾಗಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಇವತ್ತು ಶಾಲೆಗಳ ಸಾಕಷ್ಟು ಬರ್ತದ, ಯಾರು ಕುಂಡಿಸ್ತಾ ಬರ್ತಿಲ್ಲ. ಅದು ನಮ್ಗೆ ಅನುಭವಿತ ಹೇಳ್ತೀವಿ. ಯಾರೇ ತಂದ್ರು ಒಳ್ಳೆ ರೀತಿಯ ಕಾರ್ಯವಹಿಸ್ಕೊಂಡು ಹೋಗ್ಬೇಕಂತ ಒಂದು ವಿನಂತಿ ಮಾಡ್ಕೊಳ್ತೀವಿ. ಅವತ್ತ ಇಷ್ಟೇ ನಾನು ಭಾಷಣ ಮುಗಿಸ್ತೀನಿ. ವಿದ್ಯಾರ್ಥಿಗಳು ಹೇಳಿದೆ ಸಾಕಷ್ಟು ಹೇಳ್ಯಾರ, ಅದಕ್ಕೆ ಪ್ರಗತಿ ಅನ್ನೋದು ಕಾರ್ಯಗಳು ನೋಡಿದ್ರೆ ಎಲ್ಲ ನೀವು ಇವತ್ತು ನಾನು ಮುಗಿಸ್ತೀನಿ ಇಷ್ಟೇ ಭಾಷಣ. ಧನ್ಯವಾದಗಳು ಸೋದರಿ. ಇನ್ನು ಮುಂದೆ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ SN ಮೋಹನ್ ಅವರು ಮಾತನಾಡುವುದು ಕೇಳ್ಕೊಳ್ತೀವಿ. ಈ 66ನೇ ಸ್ವತಂತ್ರೋತ್ಸವ ನಿಮಿತ್ತವಾಗಿ ವೇದಿಕೆ ಮೇಲೆ ಆಸೀನರಾದಂಥ ಅಧ್ಯಕ್ಷರೇ ಹಾಗೂ ಮುಖ್ಯ ಅತಿಥಿಗಳೇ ಹಾಗೂ ಯುವಕ ಮಿತ್ರರೇ ಹಾಗೂ ಮುದ್ದು ಮಕ್ಕಳೇ, 66ನೇ ಸ್ವತಂತ್ರೋತ್ಸವ ಅಂಗವಾಗಿ ಇವು ನಮ್ಮ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಎಲ್ಲ ಮಕ್ಕಳು ಕೂಡ್ಕೊಂಡು ಈ ಕಾರ್ಯಕ್ರಮ ನೆರವೇರಿಸಿ ಒಳ್ಳೆಯ ವಿಜೃಂಭಣೆಯಿಂದ. ಇನ್ನು ಈ ಮುದ್ದು ಸಣ್ಣ ಮಕ್ಕಳು ಶಿಕ್ಷಣ ಎಲ್ಲಿ ಬಂದು ಎಷ್ಟು ಈ ಸಣ್ಣ ವಯಸ್ಸಿನಲ್ಲೇ ಇಂಥ ಮುಂದೆ ನಾವು ಮುಂದೆ ಅವರು ನಮ್ಮ ದೇಶದ ಋಣಾತ್ಮಕ ಅವರು ತಯಾರಾಗ್ತಾರೆ ಅನ್ನುವಂಥ ಮಾತ್ರ. ಯಾಕಂತಂದ್ರೆ ಬುದ್ಧಿಮಟ್ಟ ಈ ಸಣ್ಣ ವಯಸ್ಸಿನಾಗ ಈ ಮಕ್ಕಳನ್ನೇ ಶಿಕ್ಷಣರಾಗಿ ಮಕ್ಕಳಿಗೆ ಆಸ್ತಿಯನ್ನಾಗಿ ಮಾಡ್ಕೊಂಡು ಹೋಗಿದ್ದೇವೆ. ನಮ್ಮ ಇಡೀ ಬೇಕಾದನ್ನು ಸಾಧಿಸಬಹುದು ಅನ್ನುವಂಥ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮೋಹನ್ಗೆ. ಈ ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯರು ಇನ್ನು ಕಾರ್ಯಕ್ರಮಗಳು ಇರುವುದರಿಂದ ಅವರು ಮಾತಾಡಿದ ಹಾಗೂ ಧನ್ಯವಾದಗಳು. ಮಕ್ಕಳಿಗೆ ಶ್ರೀ ಸಂಘದ ಶ್ರೀಯನ್ನು ಹಂಚಬೇಕು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ವೇದಿಕೆ ಮೇಲೆ ಇರುವಂತ ಅವರವರ ವಿಜೃಂಭಣೆಯಿಂದ ರಾತ್ರಿ ಎಲ್ಲ ಹಗಲಂದ್ರೆ ರಾತ್ರಿ ಹಗಲಂದ್ರೆ ಎಲ್ಲ ಕಾರ್ಯಕ್ರಮಕ್ಕೆ ಒಂದು ಕಾರ್ಯಗಳನ್ನು ಮಾಡಿ ರಂಗೋಲಿಯನ್ನು ಹಾಕಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಮ್ಮ ಮಹಾಲಕ್ಷ್ಮಿಯ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೆಂದು ನಮ್ಮ ಸಂಘ ವತಿಯಿಂದ ಕೇಳಿ